ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ನಾನು ಸ್ವಲ್ಪ ಅಂದರೆ ಲಕ್ಷ್ಮಿಗೆ ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿದ್ದನ್ನ ತೋರಿಸಿದ್ದೆ ಅಷ್ಟೇ. ಆ್ಯಂಡ್ ತಿರ್ಗಾ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ನ ಇದ್ರ ಜೊತೆನೇ ಅಟ್ಯಾಚ್ ಮಾಡಿದ್ದೀನಿ. ಪ್ರವೀಣ್ ಅವ್ರಿಗೂ ಕೂಡ ಎಬ್ಬರಿಸ್ಬಿಟ್ಟು ಒಂದು 4-4:15 ಅನ್ನಂಗೆ ಅವ್ರ ಕೈಯಲ್ಲೇ ಹೂವು ಹಾರ ಎಲ್ಲ ಹಾಕಿಸ್ದೆ. ಹಾರ ಎಲ್ಲ ಹಾಕ್ಕೊಟ್ರು. ಆನಂತರ ಸಣ್ಣ ಪುಟ್ಟದ್ದೇನೇನು ಇರುತ್ತೆ ಅದನ್ನೆಲ್ಲ ನಾನು ತಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೆ. ಹೂವು ಮಾತ್ರ ಹಾಕಬೇಕಾಗಿತ್ತು ಫೋಟೋಸ್ಗಳಿಗೆ, ಆಮೇಲೆ ಹಾಲಲ್ಲಿರೋ ಫೋಟೋಗಳಿಗೆಲ್ಲ ಹಾಕಬೇಕಾಗಿತ್ತಲ್ಲ, ಹಾಗಾಗಿ ಅವ್ರ ಕೈಯಲ್ಲೇ ಎಲ್ಲ ಹಾಕಿಸ್ತಾ ಇದ್ದೆ. ಎಲ್ಲ ಹಾಕಿಸಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಬಾಳೆಕಂದು ಎಲ್ಲ ಕಟ್ಟಬೇಕಾಗಿತ್ತು. ಅದಕ್ಕೋಸ್ಕರ ಅವರೇ ಅದನ್ನೆಲ್ಲ ಕಟ್ಟಿ ಕೊಡ್ತಾಯಿದ್ರು. ಇನ್ನೂ ಏನಾದರೂ ಮಿಸ್ ಮಾಡಿದ್ದೀನಾ, ಏನಾದರೂ ಮಾಡಬೇಕಾ ಅಂತ ನಾನು ನೋಡ್ಕೊಳ್ತಾ ಇದ್ದೆ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನನಗಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನ್ನ ಜೀವನದಲ್ಲಿ ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು. ನಾನು ತುಂಬ ನಂಬಿ ಇವಾಗ ಈ ಹಬ್ಬನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟು ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಏನೋ ಒಂದು ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಬಾಣಿತನ ಮುಗಿಸ್ಕೊಂಡು ಬಂದ ಮೇಲೆ ತುಂಬಾ ಡಲ್ಲಾಗಿರ್ತಾ ಇದ್ದೆ ಮನೇಲಿ, ಬರೀ ಮಗು ನೋಡ್ಕೊ ಅದು ಇದು ಅಂದ್ಕೊಂಡು. ಆದರೆ ಸಡನ್ನಾಗಿ ಒಂದು ದಿವಸ ನನಗೇ ಗೊತ್ತಿಲ್ಲ, ನನ್ನ ಫೋನಲ್ಲಿ ಬರೀ ವರಮಹಾಲಕ್ಷ್ಮಿ ಹಬ್ಬದ್ದೇ ಬರ್ತಾನೇ ಇತ್ತು. ನಾನು ಏನಕ್ಕೆ ಇದೇ ಬರ್ತಾ ಇದೆಯಲ್ಲ ಅಂತ ನೋಡಿಕೊಂಡು ಆಮೇಲೆ ಸಡನ್ನಾಗಿ ನನ್ನ ಮನ್ಸಿಗೆ ಅನ್ನಿಸ್ತು, ನಾನೇನಾದರೂ ಒಂದು ಮಾಡಬೇಕು ಅಂದರೆ ಅದಕ್ಕೆ ದೇವ್ರ ಕೃಪೆನೂ ಇರಬೇಕು ಅಲ್ವಾ. ನಾನು ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು? ನಮ್ಮ ಮನೇಲಿ ನಾವು ಕೂಡ ಸಣ್ಣದಾಗಿ ಮಾಡಿದ್ರೆ ಯಾರಿಗೊತ್ತು, ಲಕ್ಷ್ಮಿ ನಮಗೂ ಒಲಿತಾಳೆ, ಅವಳ ದಯೆಯಿಂದ ನಾವೇನಾದರೂ ಮಾಡ್ಕೊಳ್ಬೋದೇನೋ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಅಷ್ಟೇ. ಅವತ್ತು ನಾನು ಅಂದ್ಕೊಂಡಿದ್ದು ಅಷ್ಟೇ, ನನ್ನ ಮನಸ್ಸಲ್ಲಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಅದನ್ನು ಪ್ರವೀಣ್ ಅವ್ರಿಗೂ ಕೂಡ ಹೇಳಿದೆ, ಈ ಸತಿ ಹಬ್ಬ ಮಾಡೋಣ ಅಂತ. ಅವರು ಕೂಡ ಮಾಡೋಣ ಅಂದರು. ನಾವೇನು ಅಂದ್ಕೊಂಡಿರೋದಂದ್ರೆ ಮನೆ ಅಂದರೆ ದೇವ್ರ ಮನೇಲೇ ಕಲಶಕ್ಕೆ ನಾವೇನು ಇಕ್ತೀವಿ ಕಾಯಿ ಇಕ್ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಇಕ್ಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಆ ಥರ ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಯೂಟ್ಯೂಬ್ ಕೂಡ ಆವಾಗಲೇ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಆಗ್ತಿದೆ ನಾನು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ. ಅದರಲ್ಲಿ ಆ ದೇವಿ ಕೂಡ ನನ್ನ ಕೈ ಸಪೋರ್ಟ್ ಮಾಡಿ ನಾನು ಫಸ್ಟ್ ಪೇಮೆಂಟ್ ಕೂಡ ತೊಗೊಂಡಿದ್ದೀನಿ, ಇನ್ನು ಸೆಕೆಂಡ್ ಪೇಮೆಂಟ್ ಬರುತ್ತೆ. ಎಷ್ಟು ಪಾಸಿಟಿವ್ ಆಗಿ ಇದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನನಗೆ ಅಷ್ಟು ಒಂಥರ ಆ ದೇವರೇ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತಲೇ ಅನ್ನಿಸ್ತು. ಮೊದಲನೇ ವರ್ಷ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಎಲ್ಲ ಚೆನ್ನಾಗಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಗಿ ನಾವು ಅಂದ್ಕೊಂಡಿದ್ದೇ ಒಂದು ಬ್ಲೌಸ್ ಪೀಸ್ ಇಕ್ಕಿ ಪೂಜೆ ಮಾಡಬೇಕು ಅಂತ, ಆದರೆ ಅದಾಗಿದ್ದೇ ಬೇರೆ ಥರ. ಅಷ್ಟು ಚೆನ್ನಾಗಿ ನಾವು ವರಮಹಾಲಕ್ಷ್ಮಿ ಫಸ್ಟ್ ವರ್ಷನೇ ನಾವು ಆಚರಿಸಿದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನನಗೆ ನಂಬಿಕೆ ಶುರುವಾಯಿತು, ಇದರಿಂದ ನಾವು ಮುಂದೆ ಏನಾದರೂ ಆಗ್ಬೋದು, ಚೆನ್ನಾಗಿ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ವರಮಹಾಲಕ್ಷ್ಮಿ ಹಬ್ಬನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕರೆಕ್ಟಾಗಿ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ನಾನು ಯೂಟ್ಯೂಬ್ ಪೇಮೆಂಟ್ ಕೂಡ ತೊಗೊಂಡೆ. ಜನಗಳ ಸಪೋರ್ಟ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ತುಂಬಾ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು, ನನ್ನ ಜೊತೆ ಇರೋದಾಗಿರ್ಬೋದು, ಅದು ನಿಜ ಹೇಳೋದಕ್ಕೆ ಆಗಲ್ಲ, ಅಷ್ಟು ಪಾಸಿಟಿವ್ ಆಗಿ ನನಗೆ ಆ ಹಬ್ಬ ಅನ್ನೋದು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ತಂದುಕೊಡ್ತು. ನೀವು ಮಾಡಬೇಕು ಅಂದರೆ ನಂಬಿಕೆ ಇಟ್ಟು ಮಾಡಿ, ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಮಾಡಿ. ಆ ತಾಯಿ ಖಂಡಿತವಾಗ್ಲೂ ನಿಮ್ಗೆ ಒಲಿತಾಳೆ. ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೋದರೆ ನಿಮಗೆ ಜಾಸ್ತಿ ಇದಾಗುತ್ತೆ. ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಆ ಥರ ದೇವಿನ ನೆನೆಸ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಆ ದೇವಿ ನಮ್ಮ ಕೈಯಂತೂ ಯಾವತ್ತೂ ಬಿಡೋದಿಲ್ಲ. ಅದು ನನಗೆ ಸ್ವಂತವಾಗಿ ಎಕ್ಸ್ಪೀರಿಯನ್ಸ್ ಆಗಿರೋದು. ನಾನು ಅಂದ್ಕೊಂಡಿದ್ದು ಒಂದು ಕೆಲಸ, ಆ ವರ್ಷ ಆ ಹಬ್ಬ ಮಾಡಬೇಕಾದ್ರೆ, ತಾಯಿ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ, ಇದರಲ್ಲಿ ನೀನು ಯಶಸ್ಸು ಕೊಡ್ತೀಯೋ ಇದನ್ನು ಕೊಡ್ತೀಯೋ ನಂಗೆ ಗೊತ್ತಿಲ್ಲ, ಆದರೆ ಕೈ ಹಿಡಿದು ನಡೆಸು, ಏನೇ ತಪ್ಪು ದಾರಿ ಬಂದರೂ ಏನೇ ಮಾಡಿದ್ರು ಮುನ್ಸೂಚನೆ ಕೊಡು, ಇಲ್ಲ ಧೈರ್ಯವಾಗಿ ನಾನು ಹಿಂದೆ ಇರು, ನಾನು ಸಾಧಿಸ್ತೀನಿ, ನಾನು ಕಷ್ಟ ಬಿದ್ದು ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಷ್ಟೇ. ಹಾಗೆ ನಾನು ಮಾಡ್ಕೊಂಬಂದು ಇವಾಗ ಯೂಟ್ಯೂಬ್ ಚಾನಲ್ನಲ್ಲಿ ಸಕ್ಸಸ್ ಆಗಿ ನಿಮ್ಮ ಒಂದು ಇದರಿಂದನೇ ನನಗೆ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಎಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಒಂದು ಮೂಲಕ. ಹಾಗೆ
ಇನ್ನೊಂದು ಹಂಚ್ಕೊಬೇಕು ಅಂತ ಅಂದರೆ ಈ ವರ್ಷವೂ ಕೂಡ ನಾನು ಆ ದೇವಿ ಹತ್ರ ಒಂದನ್ನು ಕೇಳ್ಕೊಂಡಿದ್ದೀನಿ. ಈ ಥರ ಒಂದು ಹೊಸ್ದಾಗಿ ಕೈ ಇಡ್ತಾ ಇದ್ದೀನಿ, ನನಗೆ ಅದ್ರಲ್ಲಿ ಕಷ್ಟ ಸುಖ ಅದು ಬೇಡ ನನಗೆ, ಆದರೆ ನನ್ನ ಹಿಂದೆ ನೀನಿರಮ್ಮ ಸಾಕು ಅಂತ ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ. ಪಲ್ಲಿ ಕೂಡ ಲಚ್ಚಿಡ್ತಾ ಇದೆ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ. ಹೀಗೆ ನೀವು ಎಷ್ಟು ಪಾಸಿಟಿವ್ ಆಗಿ ನೀವು ಎಷ್ಟು ತಗೋತೀರಾ ಅಷ್ಟು ನಿಮ್ಗೆ ವಾಪಸ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಹಬ್ಬ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಯಾರಾದ್ರಿಗೂ ಇದ್ದರೆ ಮಾಡಿ, ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರನೇ ಮಾಡಿ. ಕೆಲವೊಂದನ್ನು ತಿಳ್ಕೊಂಡು ಮಾಡಿ ಅಷ್ಟೇ. ತೀರಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆ ದೇವಿ ಏನೂ ಕೇಳಲ್ಲ. ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟನ್ನು ನಾವು ಆ ದೇವಿಗೆ ಕೊಟ್ಟು ಮಾಡೋದ್ರಿಂದ ನಮಗೂ ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಎಲ್ಲರಿಗೂ ಬರುತ್ತೆ. ಹಾಗೆ ನನ್ನ 1 ವರ್ಷದ ಒಂದು ಯೂಟ್ಯೂಬ್ ಜರ್ನಿ ವಿಡಿಯೋ ಕೂಡ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಇತ್ತು ಅಂತನೆಲ್ಲ. ಆದರೆ ಮೇನ್ ಕಾರಣನೇ ಈ ತಾಯಿ ಅಂತಲೇ ಹೇಳ್ಬೋದು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಹಬ್ಬ ನಾನು ಅಂದ್ಕೊಂಡಾಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇವಾಗ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಎಲ್ಲರೂ ನನ್ನ ಸುತ್ತಮುತ್ತ ಇರೋರೆಲ್ಲ ನನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ. ನನ್ನ ಹಿಂದೆ ಎಷ್ಟೇ ಕೆಟ್ಟಾಗಿ ಯಾರೇ ಏನೇ ಮಾತಾಡಿದ್ರು, ಆದರೆ ನನ್ನ ಮುಂದೆ ನನಗೆ ಸಪೋರ್ಟ್ ಮಾಡೋರಾಗಿರ್ಬೋದು, ನಾನು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನೀನು ಮಾಡು ಅಂತ ಹೇಳೋದಾಗಿರ್ಬೋದು, ಅದು ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದೆ ನನ್ನ ಲೈಫಲ್ಲಿ. ಹಾಗಾಗಿ ನಾನು ಯಾವುದೇ ಹಬ್ಬ ಆಗಿರ್ಬೋದು ನಂಗೆ ತುಂಬ ನಂಬಿಕೆ ಇಟ್ಟು ನಾನು ಮಾಡ್ತೀನಿ. ಈ ಹಬ್ಬ ಅಂತಲೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬನ ಅದಕ್ಕೋಸ್ಕರ ಅಲ್ವಾ ಮಾಡೋದು, ಐಶ್ವರ್ಯ ಎಲ್ಲನೂ ಸಿಗಲಿ ಅಂತಲೇ ಮಾಡ್ತಾರೆ ಅಲ್ವಾ. ಹಾಗಾಗಿ ಅಷ್ಟೇ ನನ್ನ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ನ ಇದರಲ್ಲಿ ನಾನು ಶೇರ್ ಮಾಡಿಕೊಂಡೆ. 1 ವರ್ಷದ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆನಂತರ ಬೆಳಗಿನ ಜಾವನೇ ನಾವು 6 ಗಂಟೆ ಕರೆಕ್ಟಾಗಿ ಅಪ್ಪು ಕೂಡ ಎದ್ದ, ಅವನಿಗೂ ಕೂಡ ಸ್ನಾನ ಮಾಡಿಸಿ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಕಂಕಣ ಎಲ್ಲ ಕಟ್ಕೊಂಡು ಆನಂತರ ಪೂಜೆ ಮಾಡಿ ಒಂದು ಸತಿ ಅಂದರೆ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆನ ಮಾಡಿದ್ವಿ. ಮಾಡಿದ ತಕ್ಷಣ ಆ ದೀಪಗಳು ಹಚ್ಚಿದ ತಕ್ಷಣವೇ ಆ ಲಕ್ಷ್ಮಿ ಕಳೆನೇ ಬೇರೆ ಅಂತಲೇ ಹೇಳ್ಬೋದು. ಈ ಸತಿ ಅಂತೂ ನನಗೆ ಅಮ್ಮ ಇದ್ದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ಯಾಕೆಂದರೆ ಈ ಕಡೆ ಅಡುಗೆನೂ ಮಾಡಿಕೊಂಡು ಇದನ್ನು ಮಾಡೋ ಅಷ್ಟೊತ್ತಿಗೆ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು ಹೋದ ವರ್ಷ. ಆದರೆ ಈ ಸತಿ ತುಂಬಾ ಆರಾಮಾಗಿ ಪೂಜೆನೆಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಅಮ್ಮ ಇದ್ದರು, ಹಾಗಾಗಿ ನಾವು ಪೂಜೆ ಕರೆಕ್ಟಾಗಿ ಅಡುಗೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಒಬ್ಬಟ್ಟಾಗಿರ್ಬೋದು ಎಲ್ಲನೂ ಇಟ್ಬಿಟ್ಟು ಪೂಜೆನೂ ಕೂಡ ಮಾಡಿದ್ವಿ. ಇನ್ನೊಂದು ಸತಿ ನಾವು ಮಾಡಿರೋ ಎಲ್ಲ ಅಡುಗೆನೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇವತ್ತು ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲ ನಮ್ಮಮ್ಮಂದು ಕಿಚನ್ ಎಲ್ಲ ಮೋಟಿ ತಾತ ಏನು ಕರೆಕ್ಟಾಗಿ ಒಂದು 7-8 ಗಂಟೆ ಅಷ್ಟೊತ್ತಿಗೆಲ್ಲ ಅಮ್ಮ ಅಡುಗೆ ಅಂತೂ ಕಂಪ್ಲೀಟಾಗಿ ಮುಗಿಸಿದ್ರು. ಈ ವರ್ಷ ಅಂತೂ ನನಗೆ ಅಮ್ಮ ಇದ್ದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ಆರಾಮಾಗಿ ನಾವು ಪೂಜೆ ಮಾಡ್ಕೊಂಡ್ವಿ, ಫೋಟೋಸ್ ತಗೊಂಡ್ವಿ, ದೇವ್ರದ್ದು ಫೋಟೋಸ್ ತಗೊಂಡ್ವಿ. ನೋಡ್ಬೋದು ಕಿಚನಲ್ಲಿ ಅಮ್ಮನೇ ಎಲ್ಲ ಅಡುಗೆ ಎಲ್ಲ ಮಾಡಿದರು. ಹಾಗೆ ಈ ಕಡೆ ಪ್ರವೀಣ್ ಅವರು ಪೂಜೆ ಎಲ್ಲ ಮುಗಿಸ್ಕೊಂಬಂದು ಹಸುಗಳಿಗೆ, ನಾವು ಮೇನ್ ಲಕ್ಷ್ಮಿ ಅಂದರೆ ನಮ್ಮ ಮನೇಲಿ ಹಸುಗಳೇ ಅಲ್ವಾ, ಹಾಗಾಗಿ ಅದಕ್ಕೆಲ್ಲ ಮೈ ತೊಳೆದು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಹೊಲ್ದತ್ರ ಕಟ್ಟಾಕಿ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಅವ್ರು ಮಾಡ್ತಾಯಿದ್ರು. ನಾನು ಅಪ್ಪು ಕೂತ್ಕೊಂಡು ಅವ್ರನ್ನ ರೇಗಿಸ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು, ಅವನಂತೂ ವಿಡಿಯೋ ಮಾಡ್ತಾಯಿದ್ರೆ ಬಿಡೋಲ್ಲ, ನಾನು ಮಾಡ್ತೀನಿ ಅಂತಲೇ ಇದು ಮಾಡೋದು. ಅವನು ಕೂಡ ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿ ಬೆಳಗ್ಗೆನೇ ಎದ್ಬಿಟ್ಟಿದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಡೀಪಾಗಿ ನಾನು ಪೂಜೆ ಮಾಡೋದೆಲ್ಲ ತೋರಿಸಿಲ್ಲ, ಸುಮ್ಮನೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಅದನ್ನು
ಇವಾಗ ಹೊಲದ ಹತ್ರ ಕಟ್ಟಾಕಿ ಬರೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಇನ್ನೊಂದು ಸತಿ ಪೂಜೆ ಮಾಡಬೇಕಲ್ಲ, ಹಾಗಾಗಿ. ಆ್ಯಂಡ್ ಅವನಂತೂ ಹಸುಗಳ ಹತ್ರ ನೋಡ್ಬಿಟ್ಟು ಓ ಓ ಓ ಅಂತ ಕಿರ್ಚಾಡ್ತಾ ಇದ್ದ ನನ್ನ ಮಗ ಅಂತೂ. ಆ ಥರ ಒಂದು 8 ಗಂಟೆ ಅಷ್ಟೊತ್ತಿಗೆ ಇವತ್ತು ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು. ಪೂಜೆ ಮಾಡಿದ್ರಿಂದ ಎಲ್ಲರೂ ಮನೇಲಿ ಇದ್ದಿದ್ದರಿಂದ ತುಂಬಾ ಖುಷಿ ಆಯಿತು. ಹಬ್ಬದ ವಾತಾವರಣನೇ ಒಂಥರ ಆ ಥರ ಅಲ್ವಾ. ಹಾಗೆ ಆ ದೇವ್ರ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೆ ಅಂತಲೇ ನಿಮಗೆ ತೋರಿಸ್ಲಿಲ್ಲ ಆವಾಗಲೇ. ಹಾಗಾಗಿ ಇವಾಗ ಅದನ್ನೊಂದು ಕೂಡ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಮೂಲಿ ನಾವು ಮಾಡಿದ್ದೆ ಪೂಜೆನ. ಹಾಗೆ ಇವಾಗ ತಿರ್ಗಾ ಒಂದು 9:30 ಆಗಿತ್ತು. ಆವಾಗ ನಾವು ಮಾಡಿರೋ ಅಡುಗೆನೆಲ್ಲ ದೇವರಿಗೆ ಮೊದಲು ನೈವೇದ್ಯ ಇಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ತಟ್ಟೆಗೆ ನಾವೇನೇನೆಲ್ಲ ಅಮ್ಮ ಮಾಡಿದ್ರಲ್ಲ ಅದನ್ನೆಲ್ಲ ತೊಗೊಂಬಂದು ಇಟ್ಬಿಟ್ಟು ತಿರ್ಗಾ ಇನ್ನೊಂದು ಸತಿ ಪೂಜೆನ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾವು 3 ಸತಿ ಪೂಜೆನ ಮಾಡ್ತೀವಿ. ಒಂದು ಬೆಳಗಿನ ಜಾವ, ಇನ್ನೊಂದು 10-11 ಗಂಟೆಗೆ ನಾವು ಏನೇನೆಲ್ಲ ನೈವೇದ್ಯ ಮಾಡಿದ್ದೀವಿ ಅದನ್ನು ತಾಯಿಗೆ ಒಪ್ಪಿಸ್ಬಿಟ್ಟು ಪೂಜೆ ಮಾಡಿ ಆನಂತರ ಸಂಜೆ ಒಂದು ಸತಿ ಪೂಜೆ ಮಾಡ್ತೀವಿ. ಹಾಗಾಗಿ ಅದೇ ಥರ ನನಗೆ ಹೇಳಿದ್ದು ಅದೇ ಥರ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಅಷ್ಟೇ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಡಿಯೆಲ್ಲ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಯಾರ್ಯಾರೆಲ್ಲ ಈ ವರ್ಷ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ, ಯಾವ ಥರ ಎಲ್ಲ ಆಚರಿಸಿದ್ದೀರಾ ಅಂತ ನನಗೂ ಕೂಡ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ವರ್ಷ ಅಂತೂ ನನಗೆ ಏನಂತಾರೆ ತುಂಬಾ ಖುಷಿ ವಿಷಯ ಅಂತಲೇ ಹೇಳ್ಬೋದು. ನಾನು ಆಗಲೇ ನಿಮ್ಮ ಹತ್ರ ಹಂಚ್ಕೊಂಡಂಗೆ ನಾವು ಅಂದ್ಕೋಬೇಕು ಅಷ್ಟೇ. ಯಾವುದು ನಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ನೆಗೆಟಿವ್ ಆಗೇ ನಡೀತಾ ಇರುತ್ತೆ. ಅದೆಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಬರ್ತಾ ಇದೆ, ಪಾಸಿಟಿವ್ ಆಗಿ ನಡೀತಾ ಇದೆ ಅಂದರೆ ಖಂಡಿತವಾಗ್ಲೂ ಅದು ನಮ್ಮ ಜೀವನದಲ್ಲಿ ಬೆಂಬಲವಾಗಿ ದೇವರಾಗಿರ್ಬೋದು, ದೇವ್ರ ಮೂಲಕ ಮನುಷ್ಯನಾಗಿರ್ಬೋದು ಕಳಿಸ್ತಾರೆ. ಹಾಗಾಗಿ ಪಾಸಿಟಿವ್ ಆಗಿ ಎಲ್ಲರೂ ಈ ವರ್ಷ ಆರಾಮಾಗಿ ನಿಮ್ಮ ಏನೇನು ಅಚೀವ್ಮೆಂಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದ್ರ ಮೇಲೆ ಫೋಕಸ್ ಮಾಡಿ. ಏನಾದರೂ ತೊಂದರೆ ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಎದ್ದು ನಿಂತ್ಕೊಂಡು ಅದನ್ನು ಸಾಧಿಸಿ ಅಂತಲೇ ನಾನು ಹೇಳ್ತೀನಿ. ಆರತಿ ಎಲ್ಲ ಮಾಡಿ ಅಕ್ಷತೆ ಹಾಕಿ ಆ ನಂತರ ದೇವ್ರ ಮುಂದೆ ಕೂತ್ಕೊಂಡು ನಾನು ಏನೇನೆಲ್ಲ ಅಂದ್ಕೊಂಡಿದ್ದೀನಿ ಆ ಕೆಲಸದ ಬಗ್ಗೆ ತಾಯಿ ಹತ್ರ ಒಪ್ಪಿಸಿ ಸಹಸ್ರನಾಮ ಎಲ್ಲ ಆಡಿ ಆ ನಂತರ ನಾಷ್ಟ ಕೂಡ ಮಾಡ್ಕೊಂಡ್ವಿ. ಸಂಜೆ ತಿರ್ಗಾ ಮಳೆ ಅಂದರೆ ಮಳೆ. ಈ ವರ್ಷ ಅಂತೂ ಲಕ್ಷ್ಮೀ ಕೃಪೆಯಿಂದ ಜೋರು ಮಳೆ ಅಂದರೆ ಕಂಟಿನ್ಯೂಸ್ ಮಳೆ ಅಂತಲೇ ಹೇಳ್ಬೋದು. ತಿರ್ಗಾ ಪುನಃ ಸಂಜೆ ಅಮ್ಮನೇ ರೆಡಿ ಮಾಡಿದ್ರು. ನಾನು ಕೂಡ ಸೀರೆ ಉಟ್ಕೊಂಡು ರೆಡಿಯಾಗಿ ಸಂಜೆ ತಿರ್ಗಾ ಇನ್ನೊಂದು ಸತಿ ಪೂಜೆ ಮಾಡಿ ಅರ್ಶಿನ ಕುಂಕುಮಕ್ಕೆಲ್ಲ ಕರಿಬೇಕಲ್ಲ, ಹಾಗಾಗಿ ಅದಕ್ಕೋಸ್ಕರ ಮೊದಲು ಪೂಜೆ ಮಾಡಿಬಿಡೋಣ. ಯಾಕಂದರೆ ಇಲ್ಲಿ ರಾತ್ರಿ ಹೊತ್ತು ಯಾರೂ ಜಾಸ್ತಿ ಜನ ಬರೋಲ್ಲ. ಒಂದು 6 ಗಂಟೆ 5:30 ಅಷ್ಟೊತ್ತಿಗೆಲ್ಲ ಬಂದು ಕರೆದ್ರೆ 7 ಗಂಟೆ ಅಷ್ಟೊತ್ತಿಗೆಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ಬಂದು ತೊಗೊಂಡೋಗ್ತಾರೆ. ಕೆಲವು ಕಡೆ ಏನಂದರೆ ಮಧ್ಯಾಹ್ನ ಹೊತ್ತನೇ ಕರೆದು ಬಿಡ್ತಾರೆ, ಮಧ್ಯಾಹ್ನನೇ ಹೋಗಿ ಅರ್ಶಿನ ಕುಂಕುಮ ತೊಗೋತಾರೆ. ಆದಷ್ಟು ಕೆಲವರೆಲ್ಲ ಸಂಜೆನೇ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ ಬರ್ತಾರೆ ಅಲ್ವಾ. ಹಾಗಾಗಿ ನಾನು ಕೂಡ ಸಂಜೆ ಬೇಗನೆ ರೆಡಿಯಾಗಿ ಒಂದು ಸತಿ ಲಕ್ಷ್ಮಿಗೆ ಪೂಜೆ ಮಾಡಿ ಆಮೇಲೆ ಅಲ್ಲಿ ನೋಡ್ಬೋದು ಅರ್ಶಿನ ಕುಂಕುಮ ಹೂವು ಆಮೇಲೆ ಬಂದವ್ರಿಗೆ ಎಲೆ ಅಡಿಕೆ ಬಳೆ ಇದನ್ನೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆನಂತರ ಪೂಜೆ ಮಾಡಿದೆ. ಅದ್ರ ಜೊತೆನೇ ಅದು ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಸತಿ ದೇವಿಗೆ ನನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ತಿರ್ಗಾ ಅವತ್ತಿನ ದಿವಸ ಪೂರ್ತಿ ಅಂತೂ ಅದೇ ಮಾಡಿದ್ದು ದೇವಿ ಹತ್ರ ನಾನಂತೂ.
ಕೊಟ್ಟಿರೋದ್ರಲ್ಲಿ ನಾನು ತುಂಬ ತೃಪ್ತಿಯಾಗಿದ್ದೀನಿ. ಇದನ್ನು ಇನ್ನು ಮುಂದೆ ಇದೇ ಥರನೇ ನನಗೆ ಏನೇ ಒಂದು ಕೆಲಸ ಆಗಬೇಕಾದ್ರೂ ಧೈರ್ಯದಿಂದ ನಾನು ಮುನ್ನುಗ್ಗೋಕ್ಕೆ ಶಕ್ತಿ ಕೊಡು ತಾಯಿ ಅಷ್ಟೇ ನಾನು ಕೇಳ್ಕೊಂಡಿದ್ದು. ನನಗೆ ಅದು ಕೊಡು ಇದು ಕೊಡು ಅಂತ ನಾನು ದೇವ್ರ ಹತ್ರ ಯಾವತ್ತೂ ಕೇಳೋದಕ್ಕೆ ಹೋಗಲ್ಲ. ನಾನೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಶಕ್ತಿ ಕೊಡು ಸಾಕು, ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದೊಂದೇ ನಾನು ಕೇಳೋದು. ಅಕ್ಷತೆ ಎಲ್ಲ ಹಾಕಿದ್ಮೇಲೆ ಅಪ್ಪು ಬಿಡ್ತಾನ, ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಹಾಗಾಗಿ ಅವನ ಕೈಲೂ ಕೂಡ ಆ ಮಗು ಕೈಯಲ್ಲೂ ಕೂಡ ಹಾಕಿಸ್ದೆ. ಬೆಳಗ್ಗೆ ಅವ್ನು ಕೇಳಲಿಲ್ಲ, ಸಂಜೆ ನಾನು ಹಾಕ್ಬೇಕಾದ್ರೆ ಅವ್ನು ನೋಡ್ಬಿಟ್ನಲ್ಲ, ಹಾಗಾಗಿ ಅವನು ಕೂಡ ಕೇಳ್ದ ಅಂತ ಹೇಳ್ಬಿಟ್ಟು ಹಾಕಿಸ್ಬಿಟ್ಟು ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಅಮ್ಮ ಹೋಗಿ ಕರೆದ್ಬಿಡು, ಇನ್ನು ಮಳೆ ಬೇರೆ ಬರ್ತಾಯಿದೆ, ರಾತ್ರಿ ಜೋರಾಗಿಬಿಟ್ರೆ ಮಳೆ ಇನ್ಯಾರೂ ಬರೋಲ್ಲ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಮಳೆ ಬರ್ತಾಯಿದ್ರಿಂದನೇ ನಾನು ಹೋಗಿ ಬೇಗನೆ ಕರೆದೆ ಎಲ್ಲರನ್ನೂ. ಒಂದು ರೌಂಡ್ ಪೂರ್ತಿ ನಮ್ಮ ಮನೆ ಅಕ್ಕಪಕ್ಕ ಪ್ರತಿಯೊಬ್ಬರು ಊರಲ್ಲಿರೋರನ್ನು ಎಲ್ಲ ಹೋಗಿ ಕರೆದ್ಬಿಟ್ಟು ಅವ್ರ ಮನೇಲೂ ಕೂಡ ನಾನು ಅರ್ಶಿನ ಕುಂಕುಮ ಪ್ರಸಾದ ಎಲ್ಲನೂ ತೊಗೊಂಡು ಬಂದೆ. ಎಷ್ಟು ಹೆಂಗಾಗೋಯ್ತು ಅಂದರೆ ಪೂರ್ತಿ ಬೆವರ್ತಾ ಇದ್ದೀನಿ ಅಲ್ಲಿ ಈಚೆ ಹೋಗಿ ಬರೋ ಅಷ್ಟೊತ್ತಿಗೆ. ನೈಟ್ ಹೊತ್ತಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಲಕ್ಷ್ಮಿಯವರಂತೂ. ಕಣ್ಣಂತೂ ನನಗೆ ಅದು ತೆಗೆಯೋದಕ್ಕೆ ಮನಸ್ಸು ಬರ್ತಾಯಿಲ್ಲ, ಆ ಥರ ಕಾಣಿಸ್ತಾ ಇತ್ತು ದೇವಿ ಅಂತೂ ಸಂಜೆ ಮೇಲೆ. ಇನ್ನೊಂದು ಸತಿ ನಾನು ಸಂಜೆ ಇನ್ನೊಂದು ಕ್ಲಿಪ್ಪಿಂಗ್ನ ತಗೊಂಡೆ, ಯಾವ ಥರ ಇದೆ ಸಂಜೆ ಯಾವ ಥರ ಕಾಣಿಸುತ್ತೆ ಅಂತ. ಅದನ್ನು ಕೂಡ ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಎಲ್ಲರೂ ಆಲ್ಮೋಸ್ಟ್ ಅರ್ಶಿನ ಕುಂಕುಮಕ್ಕೆ ನಾನು ಕರೆದವರೆಲ್ಲ ಬಂದು ಎಲ್ಲ ಅರ್ಶಿನ ಕುಂಕುಮ ತೊಗೊಂಡು ನಗ್ನಗ್ತಾ ಹೋದರು. ಹಾಗೆ ಅಕ್ಕ ಕೆಲ್ಸಕ್ಕೆ ಹೋಗ್ತಾಯಿದ್ರಿಂದ ಅವ್ರು ಬೆಳಗ್ಗೆ ಬಂದಿರಲಿಲ್ಲ, ಸಂಜೆ ಬಂದಿದ್ದ ತಕ್ಷಣ ಅಪ್ಪು ನೋಡಿ ರಿಯಾಕ್ಷನ್ ಹೆಂಗಿದೆ ಅಥವಾ ಹೆಂಗೆ ಮಾಡ್ತಾಯಿದ್ದಾನೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅಮ್ಮ ಹೇಳಿದ್ರು, ಇವಾಗ ಕಳಿಸ್ಬಿಡು, ನಾಳೆ ನಾವು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ, ಹಾಗಾಗಿ ಇವತ್ತೇ ಲಕ್ಷ್ಮಿನ ಇದನ್ನು ಮಾಡು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ದೃಷ್ಟಿ ಆರತಿನ ತೆಗಿತಾ ಇದ್ದೀನಿ ಲಕ್ಷ್ಮಿಗೆ. ಎಲ್ಲರೂ ಬಂದಿದ್ರಲ್ಲ, ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿದೆ, ಬೆಳಗಿನ ಜಾವ ನಿಂದೇ ಗಂಟೆ ಸೌಂಡ್ ಕೇಳಿಸ್ತಾಯಿತ್ತು, ನಿಮ್ಮ ಮನೇಲೇ ಪೂಜೆ ಮಾಡ್ತಾಯಿದ್ದು ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಇವಾಗ ಮೊದಲು ನಾವು ಊಟ ಮಾಡೋಕ್ಕಿಂತ ಮುಂಚೆನೇ ನಾನು ದೇವ್ರನ್ನ ಇದನ್ನು ಮಾಡೋಣ, ವಿಸರ್ಜನೆ ಥರ ಅಂದರೆ ದೇವ್ರನ್ನ ಜಸ್ಟ್ ಹಿಂಗೆ 3 ಸತಿ ಅಳ್ಳಾಡಿಸ್ತಾರಲ್ವ, ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ದೃಷ್ಟಿ ಆರತಿನ ತೆಗಿತಾ ಇದ್ದೀನಿ. ದೃಷ್ಟಿ ಆರತಿ ಎಲ್ಲ ತೆಗೆದ್ಬಿಟ್ಟು 3 ಸತಿ ಲಕ್ಷ್ಮಿ ಇದನ್ನು ಅಳ್ಳಾಡಿಸಿದ್ರೆ ಆಯಿತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಕಡ್ಡಿ ಹಚ್ಬಿಟ್ಟು ಅದನ್ನೆಲ್ಲ ಎತ್ಕೊಳ್ತೀನಿ, ಆ ಥರ ಮಾಡ್ತೀನಿ. ಹೊಸತಿ ನಾನು ಹೆಂಗೆ ಮಾಡಿದೆ ಅಂದರೆ ನೈಟ್ ಏನು ಕಳಿಸಿರಲಿಲ್ಲ, ನೈಟೆಲ್ಲ ದೀಪ ಉರಿಸ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಸರ್ಜನೆ ಮಾಡಿದ್ದೆ ಲಕ್ಷ್ಮೀದು. ಆದರೆ ಈ ಸತಿ ನೆಕ್ಸ್ಟ್ ಡೇ ನಾವು ಶನಿವಾರ ಆಗಿದ್ದರಿಂದ ಮನೆ ದೇವ್ರಿಗೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ನಾನು ಇದನ್ನು ಇವತ್ತು ಮುಗಿಸ್ಕೊಂಡೆ. ಇನ್ನು ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಊಟಕ್ಕಿಂತ ಮುಂಚೆನೇ ದೇವ್ರ ಹತ್ರ ಆರತಿ ಎಲ್ಲ ಅಂದರೆ ದೃಷ್ಟಿ ಆರತಿ ಎಲ್ಲ ತೆಗೆದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು 3 ಸತಿ ಅದನ್ನು ಜರುಗಿಸ್ಬಿಟ್ಟು ಆ ನಂತರ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಪ್ಪು ಅಂತೂ ಅಷ್ಟಿಷ್ಟಲ್ಲ, ಅವನು ಆಟ ಆಡಿದ್ದು ಮೆರೆದಿದ್ದು. ಅಕ್ಕ ಕೂಡ ಬಂದಿದ್ರೆಲ್ಲ ಹೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಸೀರೆ ಏನೆಲ್ಲ ತಂದಿದ್ದೆ ಕೊಟ್ಬಿಟ್ಟು ಮಾಡಿರೋ ತಿಂಡಿನಾಗಿರ್ಬೋದು ಒಬ್ಬಟ್ಟು ಎಲ್ಲ ಹಾಕಿ ಕೊಟ್ಟೆ. ಅವರು ಕೂಡ ಹೊರಟರು. ಇನ್ನು ನೆಕ್ಸ್ಟ್ ಡೇ ಅವ್ರಿಗೆ ಕೆಲಸ ಇದೆ, ರಜೆ ಇರಲಿಲ್ಲ, ಇಂಡಿಪೆಂಡೆನ್ಸ್ ಡೇಗೆಲ್ಲ ರಜೆ ಕೊಟ್ಟಿದ್ರಂತೆ. ಹಾಗಾಗಿ ಶನಿವಾರ ರಜೆ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟರು. ಅವರು ಕೂಡ ಒಂದು 9 ಗಂಟೆ ಆಗಿತ್ತು ಹೊರಟರು. ಆ್ಯಂಡ್ ಅಪ್ಪುಗೆ ಏನು ಮಾಡ್ತಾಯಿದ್ದಾನೆ ಅಂದರೆ ನಾನೂ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದ. ಬೈಕ್ ಅವ್ನು ಎಲ್ಲಿಗಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಬೈಕ್ ತೆಗೆದ್ರು ಅಂದರೆ ಅವನು ಹೋಗಬೇಕು, ಹಂಗೆ ಹಠ ಮಾಡ್ಕೊಂಡು ನಿಂತಿದ್ದ. ಅವರು ನಾವು ಇನ್ನೊಂದು ದಿವಸ ಹೋಗೋಣ ಬಿಡಪ್ಪ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.